ಸೊ ಆದ್ರಿಂದ ಇಷ್ಟು ವರ್ಷಗಳ ಕಾಲ ನಾನು ಇಲ್ಲಿದ್ದು ನನ್ನಿಂದ ಏನು ಅಚೀವ್ ಮಾಡಕ್ ಆಗಲ್ಲ ಅನ್ನೋದು ನನ್ನ ಮನಸ್ಸಲ್ಲಿ ಕೊರಗಿತ್ತು. ಅದು ಅವ್ರಿಗೆ ಗೊತ್ತಿತ್ತು. ಅವ್ರಿಗೆ ಯಾರೋ ಅವ್ರ ಪರಿಚಯದ ಫ್ರೆಂಡ್ ಪ್ರೊಡ್ಯೂಸರ್ ಸಿಕ್ಕಾಗ ಸೊ ಈಗ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಆ ಟೈಮಲ್ಲಿ ನೀವು ಒಂದ್ಸಲ ಹೋಗಿ ಮಾತಾಡಿ ಅಂತ ಹೇಳಿದ್ರು. ನಾನು ಹೋಗಿ ಮಾತಾಡಿದೆ. ಪ್ರೊಡ್ಯೂಸರ್ ಒಪ್ಕೊಂಡ್ರು. ಅವರು ಒಂದು ಕತೆ ಕೊಟ್ರು. ಸೊ ಆ ಕತೆನ ನಾನು, ಸುನೀಲು, ಆಮೇಲೆ ಸೂರ್ಯಕಿರಣ್ ರವರು ಕೂತ್ಕೊಂಡು ಚಿತ್ರಕಥೆ ಮಾಡಿ ಅದಕ್ಕೆ ಸಂಭಾಷಣೆ ಮಾಡಿದ್ವಿ. ಸುನೀಲ್ ಮತ್ತೆ ಸೂರ್ಯಕಿರಣ್ ಅವರು ಇದಕ್ಕೆ ಚಿತ್ರಕಥೆ ಮಾಡಿರೋದು. ಮೈನ್ ಆಗಿ ಅವರೆಲ್ಲ ಕೆಲಸಗಳನ್ನ ನಿಭಾಯಿಸ್ತಾ ಹೋದ್ರು. ಸುನೀಲ್ ಅವರು ಎಲ್ಲಿಂದ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಮೂವಿ ಶುರುವಾಗೋದ್ರಿಂದ ಎಂಡ್ ಆಗೋ ತನಕ, ಅಂದ್ರೆ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗೋವರೆಗೆ ನನ್ನ ಜೊತೆಗೆ ನಿಂತು ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದಕ್ಕೆ ಸಹಾಯಕವಾಗಿ ನಮ್ಮ ಪ್ರೊಡ್ಯೂಸರ್ ಅವರು ಯಾವುದೇ ಕೊರತೆ ಇಲ್ಲದೆ ಇದನ್ನ ನಿಭಾಯಿಸಿದ್ದಾರೆ. ಸೊ ನೆಕ್ಸ್ಟ್ ಕತೆ ಬಗ್ಗೆ ಏನಿದ್ರು ಸುನೀಲ್ ಅವರು ಮಾತಾಡ್ತಾರೆ. ಅದೇ ರೀತಿ ನಮ್ಮ ತಂಡದ ಎಲ್ಲಾ ಆರ್ಟಿಸ್ಟ್ಗಳಾಗ್ಲಿ ಟೆಕ್ನಿಷಿಯನ್ಗಳಾಗ್ಲಿ ನನ್ಗೆ ಪೂರ್ಣ ಪ್ರಮಾಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ರೀತಿಯ ಸಮಸ್ಯೆಯನ್ನ ಮಾಡಿಲ್ಲ. ಎಲ್ಲರೂ ನಗ್ನಗ್ತಾ ಒಂದು ಫ್ಯಾಮಿಲಿ ಇದ್ದಂಗೆ ಈ ಶೂಟಿಂಗ್ ನ ಮುಗಿಸಿದ್ವಿ. ಸೊ ಆಯಾಯ ಆರ್ಟಿಸ್ಟ್ಗಳು ಅವ್ರಿಗೆ ತಕ್ಕ ಕ್ಯಾರೆಕ್ಟರ್ಗಳನ್ನ ಅದಕ್ಕೆ ತಕ್ಕನಾಗಿ ಅದಕ್ಕೆ ಏನು ಜೀವ ತುಂಬಿ ನಟಿಸಿದ್ದಾರೆ. ಸೊ ಇದರಿಂದ ನಂಗೇನು ದೊಡ್ಡ ಕಷ್ಟ ಅಂತ ಏನು ಆಗಿಲ್ಲ. ಸೊ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಲವ್ ಕಮ್ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಅಂದ್ರೆ ಈ ಸಿನಿಮಾ ತುಂಬಾ ಫ್ಯಾಮಿಲಿ ಆಡಿಯನ್ಸಿಗೆ ಇದನ್ನ ತುಂಬಾ ಇಷ್ಟಪಡ್ತಾರೆ. ಸೊ ಅಂದ್ರೆ ಒಂದು ಐ ಥಿಂಕ್ ನಮಗೆ ನಮ್ಮ ಪ್ರೊಡ್ಯೂಸರ್ ಅವರು 2 ಸಿನಿಮಾಕ್ಕಾಗುವಂತ ಕಥೆನ ಕೊಟ್ಟರು. ಸೊ ಇದನ್ನ ನಾವು ಒಂದು ಸಿನಿಮಾಕ್ಕೆ ಮಾಡಿದ್ದೀವಿ. ಇದು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅಂತ ಸುನೀಲ್ ಅವರಿಗೆ ಗೊತ್ತು. ಸೊ ಹಾಗೆ ಇದನ್ನ ನಾವು ಈ ಸಿನಿಮಾ ಕಂಪ್ಲೀಟ್ ಮಾಡಿ ಫೆಬ್ರವರಿ 21ಕ್ಕೆ ರಿಲೀಸ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ರಿಲೀಸ್ ಆಗುತ್ತೆ. ಸೊ ಇದಕ್ಕೆ ನೆಕ್ಸ್ಟ್ ಇದನ್ನ ಜನರಿಗೆ ತಲುಪಿಸಬೇಕಾಗಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ರಾಗ ಸಂಯೋಜನೆ ಕೂಡ ಮಾಡಿದ್ದಾರೆ. ಓಕೆ, ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಸಾಯಿ ಸರ್ವೇಶ್ ಅವರು. ಇದ್ರ 3 ಹಾಡಿದೆ. ಒಂದು ಸಾಯಿ ಸರ್ವೇಶ್ ಅವರು ಹಾಡಿದ್ದಾರೆ, ಇನ್ನೊಂದು ವೀರ್ ಸಮರ್ಥ್, ಇನ್ನೊಂದು ರಾಜೇಶ್ ಕೃಷ್ಣನ್. ನಮ್ ಟೆಕ್ನಿಷಿಯನ್ ಫಸ್ಟ್ ಕ್ಯಾಮರಾಮನ್ ಜೀವನ್ ಗೌಡ್ ಅವರು, ಅದಾದ್ಮೇಲೆ ಎಡಿಟರ್ ಕೀರ್ತಿರಾಜು, ಅದಾದ್ಮೇಲೆ ಪ್ರೊಡ್ಯೂಸರ್ ನಾಗರಾಜ್ ಮುಳುಗುಂದ್ ಅವರು, ನಮ್ಮ ಆರ್ಟಿಸ್ಟ್ ನಾಗೇಶ್ ಮಯ್ಯ ಹಾಗೂ ಪದ್ಮಜರ ಅವರು, ಆಮೇಲೆ ಬಾಲರಾಜವಾಡಿ ಅವರು, ಹಾಗೆ ಸುನೀಲು, ಖುಷಿ, ಪ್ರಿಯಗೌಡ, ಇಷ್ಟು ಜನ ಇದ್ದಾರೆ. ಇದ್ರ ಜೊತೆಗೆ ನಮಗೆ ಸಪೋರ್ಟಿವ್ ಆಗಿ ಸುಧಾಕರ್ ಬನ್ನಂಜೆ, ಆಮೇಲೆ ಎಲ್ಲ ಮ್ಯಾನೇಜರ್ ಆಗಿ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಪ್ರದೀಪ್ ಭಟ್ರು ಅವರು ಇದ್ದಾರೆ. ನಮ್ಮ ಡೈರೆಕ್ಷನ್ ತಂಡದಲ್ಲಿ ವಿಜಯ್ ಕೃಷ್ಣ, ಕೀರ್ತಿರಾಜ್ ಅಂದ್ರೆ ನಮ್ಮ ಎಡಿಟರ್ ಅವರು ನಮ್ಮ ಜೊತೆನೆ ವರ್ಕ್ ಮಾಡಿದ್ರು. ಅದಾದ್ಮೇಲೆ ಮಧು ಅಂತ ಒಬ್ರು ಮಾಡಿದ್ರು ಸರ್. ವೆಲ್ಕಮ್. ನಾ ಹೇಳ್ಬೇಕಾಗಿರೋದೆಲ್ಲ ಅವ್ರಿಗೆ ಹೇಳಿದ್ದಾರೆ ಡೈರೆಕ್ಟ್ರು. ಹೇಗೆ ಶುರು ಆಯ್ತು, ಹೇಗೆ ನಡೀತು ಅಂತ. ಪ್ರೊಡ್ಯೂಸರು ಒಂದು ಒಳ್ಳೆ ಪ್ಯಾಷನ್ ಇರೋ ಪ್ರೊಡ್ಯೂಸರು. ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೆ, ಅವ್ರ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೆ ಮುಂಚೆ. ಈ ಇಂಡಸ್ಟ್ರಿಗೆ ಬಂದಿದ್ದ ಹೊಸದರಲ್ಲಿ ನನಗೆ ಪಾರ್ಟ್ ಟೈಮ್ ಜಾಬ್ ಬೇಕಿತ್ತು. ಆ ಟೈಮಲ್ಲಿ ಅವ್ರ ಸ್ಕೇಲ್ ಕಂಪ್ನಿಯಲ್ಲೇ ವರ್ಕ್ ಮಾಡ್ತಿದ್ದೆ ನಾನು ಪಾರ್ಟ್ ಟೈಮ್ ಆಗಿ. ಸೊ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ಮೊದಲಿಗೆ ನಾನೇ ಮಾಡಬೇಡಿ ಅಂತ ಹೇಳಿದ್ದೆ ಅವ್ರಿಗೆ. ಯಾಕೆಂದ್ರೆ ಅವರು ಸಿನಿಮಾ ಪ್ರೇಮಿ. ಯಾವುದೇ ಸಿನಿಮಾ ನೋಡಿದ್ರು ಅದನ್ನ ನೋಡಿ ಬಂದು ಅದ್ರ ರಿವ್ಯೂ ಹೇಳೋರು ನನ್ನ ಹತ್ರ. ಯಾವಾಗ ಹೋದಾಗ್ಲೂ ಒಂದೊಂದ್ಸಲಿ ರಿವ್ಯೂ ಕೊಡೋರು, ಸಿನಿಮಾ ಹೀಗಿತ್ತು ಆಗಿತ್ತು ಅಂತ. ಬಟ್ ಸಿನಿಮಾದ ಒಳಗಿನ ಕಷ್ಟಗಳು ಅವ್ರಿಗೆ ಅಷ್ಟೊಂದು ಗೊತ್ತಿರಲ್ಲ. ಅಂದ್ರೆ ಪ್ರೊಡ್ಯೂಸರ್ ಆಗಿ ಇಲ್ಲಿ ಏನೇನು ಫೇಸ್ ಮಾಡ್ಬೇಕಾಗತ್ತೆ ಅನ್ನೋದು ಕಷ್ಟಗಳು ಅವ್ರಿಗೆ ಗೊತ್ತಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ ಅಪ್ರೋಚ್ ಮಾಡಿದಾಗ ಸರ್ ಬೇಡ, ದಯವಿಟ್ಟು ಹಿಂದೆ ಸೇರಿರಿ ಅಂತ ಹೇಳಿದ್ದೆ. ಬಟ್ ಅವರಲ್ಲಿರೋ ಒಂದು ಪ್ಯಾಷನ್ ಯಾವ ಲೆವೆಲ್ಗಿದೆ ಅಂತ ಹೇಳಿದ್ರೆ ಹಠಕ್ಕೆ ಬಿದ್ದವ್ರಂಗೆ ಕೂತ್ಕೊಬಿಟ್ರು. ಇಲ್ಲ ನಾನು ಮಾಡ್ತೀನಿ, ನಾನು ಮಾಡಲೇಬೇಕು ಅಂತ. ಸೊ ನನಗೆ ಬೇರೆ ದಾರಿ ಇರಲಿಲ್ಲ. ಸರಿ ಸರ್, ನಾನು ಇದೀನಿ ಜೊತೆಯಲ್ಲಿ ಮಾಡಿ ಅಂತ. ಸರಿ, ನನಗೆ ಒಂದು 13 ವರ್ಷಗಳ ಗೆಳೆತನ ಇರುವಂಥ ಕಿಶನ್ ಅವ್ರನ್ನ ಕರ್ಕೊಂಡು ಹೋದೆ. ನನ್ನ ಅಣ್ಣನ ಥರ ನನ್ನನ್ನು ನೋಡ್ಕೊಂಡಿದ್ದಾರೆ ಅವಾಗಿಂದ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು ಇಂಡಸ್ಟ್ರಿಯಲ್ಲಿ.
ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಮಾಡಿದ್ದೀವಿ. ಅಂದರೆ ಅವರು ಅಸೋಸಿಯೇಟ್ ಆಗೆಲ್ಲ ವರ್ಕ್ ಮಾಡ್ತಿದ್ರು, ಅವಾಗ ನಾನು ಮಾಡ್ತಿದ್ರು ಸೀರಿಯಲ್ಗಳಲ್ಲಿ. ಸೊ ಅಲ್ಲಿಂದ ಜರ್ನಿ ಶುರು ಆಯಿತು. ಪ್ರೊಡ್ಯೂಸರ್ ಹತ್ರ ಕರ್ಕೊಂಡು ಹೋದ್ವಿ. ಅವ್ರದ್ದು ಕಥೆನ ಫೈನಲ್ ಮಾಡಿದ್ವಿ ಕೊನೆಗೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನಾನು ಸಿನಿಮಾದಲ್ಲಿ ಹೀರೋ ಆಗಬೇಕು ಅಂತ ಯಾವ ಉದ್ದೇಶನೂ ಇರಲಿಲ್ಲ. ಅದು ಅವ್ರ ಫೋರ್ಸ್ ಇಬ್ಬರದು, ನೀನೇ ಮಾಡಬೇಕು ಅಂತೇಳಿ. ನಾನು ಮಾಡಲ್ಲ ಅಂತಲೇ ಹಿಂದೆ ಸರಿದಿದ್ದೆ. ಇಲ್ಲ, ನೀನೇ ಮಾಡು ಅಂತೇಳಿ ಇಬ್ಬರು ಅಪ್ರೋಚ್ ಮಾಡಿದರು. ಐ ಆಮ್ ಲಕ್ಕಿ ಆ ವಿಷಯದಲ್ಲಿ. ಅದಾದ ನಂತರ ಸಿನಿಮಾ ಮಾಡ್ತಾ ಹೋದ್ವಿ. ನಮ್ಮ ಗೆಳೆಯರು ಸಾಯಿ ಸರ್ವೇಶು, ನಮ್ಮ ರಾಮ್ ಧನುಷ್, ಅವನ್ನ ನಾವು ಧನಂಜಯ್ ಅಂತ ಕರೆದು ಅಭ್ಯಾಸ ಆಗಿದೆ. ಸೊ ರಾಮ್ ಧನುಷ್ ನನ್ನ ಕತೆಗೆ ಮತ್ತು ಚಿತ್ರಕಥೆಗೆ ಬ್ಯಾಕ್ ಬೋನ್ ಆಗಿ ನಿಂತವರು ನಮ್ಮ ಸೂರ್ಯಕಿರಣ್. ಅದಾದ ನಂತರ ನಮಗೆ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸು ತುಂಬ ಸಪೋರ್ಟ್ ಸಿಕ್ತು. ನಮ್ಮ ಕ್ಯಾಮ್ರಾ ವರ್ಕು ತುಂಬ ಸೂಪರಾಗಿ ಬಂತು. ಹಾಗೆಯೇ ಎಲ್ಲ ನಾವು ಸಿನಿಮಾನ ಮಾಡ್ಕೊಂಡು ಹೋಗುವಾಗ ನಮಗೆಲ್ಲೂ ತೊಂದರೆ ಆಗದಿರೋ ಥರ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಫುಲ್ ಸಪೋರ್ಟ್ ಆಗಿ ನಿಂತವರು ನಮ್ಮ ಪ್ರೊಡ್ಯೂಸರು. ಎಲ್ಲೂ ಏನನ್ನು ಕೊರತೆ ಮಾಡಲಿಲ್ಲ. ನಮ್ಮ ಬಜೆಟ್ ಏನು ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ಕರೆಕ್ಟಾಗಿ ಏನೇನು ಒದಗಿಸ್ಬೇಕು ಅದನ್ನೆಲ್ಲ ಒದಗಿಸ್ಕೊಟ್ರು. ಹಾಗೆಯೇ ನಮ್ಮ ಟೆಕ್ನಿಷಿಯನ್ಸು ಅಷ್ಟೇ, ಎಲ್ಲೂ ಕಾಂಪ್ರಮೈಸ್ ಆಗದೆ ನಮ್ಮ ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದ್ರ ಪ್ರಕಾರ ಎಲ್ಲದನ್ನ ನಮಗೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಆರ್ಟಿಸ್ಟು, ನಮ್ಮ ಕಲಾವಿದರು ಸಹ ಯಾರ್ಯಾರನ್ನ ಅಪ್ರೋಚ್ ಮಾಡಿದ್ವಿ, ಈ ಪಾತ್ರಕ್ಕೆ ಇವರೇ ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಕಲ್ಪನೆ ಇಟ್ಕೊಂಡಿದ್ವಿ, ಈ ಪಾತ್ರನ ಇಂಥವ್ರು ನಿಭಾಯಿಸ್ಬೇಕು ಅಂತ. ಅದರಲ್ಲಿ ಕೆಲವು ಲೈಕ್ ಆಡಿಷನ್ಸ್ ಆ ಥರನೂ ಮಾಡಿ ನೋಡಿದ್ದೀವಿ. ಬಟ್ ಸೀನಿಯರ್ ಮೋಸ್ಟ್ ಅವರೆಲ್ಲ ನಮ್ಮ ಒಂದು ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಬಂದು ನಮ್ಮ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕತೆ ತುಂಬ ಚೆನ್ನಾಗಿದೆ. ಕತೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು ನಮ್ಮ ಸರ್ ಹೇಳ್ದಂಗೆ ಒಂದು ಮಿಡಲ್ ಕ್ಲಾಸ್ ಹುಡುಗನ ಒಂದು ಲೈಫ್ ಜರ್ನಿ ಅಂತ ಹೇಳ್ಬೋದು. ನಾವು ಕಷ್ಟಪಡೋದು ಅಂದರೆ ಒಬ್ಬ ಹುಡುಗನ ಜರ್ನಿ ಹೆಂಗ್ ಶುರು ಆಗುತ್ತೆ, ಅವನ ಲೈಫಲ್ಲಿ ಯಾವ ರೀತಿ ಏಳು ಬೀಳುಗಳನ್ನ ನೋಡ್ತಾನವನು, ಅದರಿಂದ ಅವನು ಹೊರಗಡೆ ಬರೋಕ್ಕೆ ಎಷ್ಟು ಓದಾಡ್ತಾನೆ ಅನ್ನೋದೆಲ್ಲ ಹೋಗುತ್ತೆ. ಒಂದಿಷ್ಟು ಟ್ವಿಸ್ಟ್ಗಳನ್ನ ಇಟ್ಟಿದ್ದೀವಿ ಸಿನಿಮಾದೊಳಗಡೆ. ಅಂದರೆ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಅಂದರೆ ಕಥೆಯಲ್ಲಿ ಹೀಗೆ ಬೇಡ ಆಗಬೇಡ ಅಂತಿಲ್ಲ. ಕತೆ ಅಂದರೆ ಪ್ರೊಡ್ಯೂಸರ್ ಕೊಟ್ಟ ಕತೆ ನಮಗೆ ಸಿಕ್ಕಾಪಟ್ಟೆ ದೊಡ್ಡ ಲೆಂತಲ್ಲಿ ಇತ್ತು. ಅಂದರೆ ತುಂಬ ವಿಷಯಗಳನ್ನ ಹೇಳಬೇಕಾಗಿತ್ತು. ಅದನ್ನು ಆದಷ್ಟು ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸಿನಿಮಾದಲ್ಲಿ. ಅವನ ಒಂದು ಲೈಫ್ ಜರ್ನಿ ಏನಿದೆ ಅದನ್ನ ನೀಟಾಗಿ ಹಾಡಿನ ಮೂಲಕ, ಕತೆ ಮೂಲಕ ಹೇಳ್ಕೊಂಡು ಹೋಗಿದ್ದೀವಿ ಕೊನೆ ತನಕನು. ಮಧ್ಯದಲ್ಲಿ ಒಂದಿಷ್ಟು ನಿಮಗೆ ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ ನಡೆಯುತ್ತೆ. ಸೊ ಇಷ್ಟು. ಆಮೇಲೆ ಈ ಮೂಲಕ ನಾನು ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ, ನಮ್ಮ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಹಾಗೂ ತಂಡದ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಕಥೆಯನ್ನ ತೆರೆ ಮೇಲೆ ತರೋದಕ್ಕೆ ಎಲ್ಲರ ಸಪೋರ್ಟು ಅಭೂತಪೂರ್ವವಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಖುಷಿ ಅಂತ. ಸೊ ಈ ಸಿನಿಮಾದಲ್ಲಿ ನನಗೆ ಅಪ್ರೋಚ್ ಆಗಿದ್ದು ಪ್ರದೀಪ್ ಸರ್ ಇಂದ. ಸೊ ಬಂದೆ, ಒಂದು ಆಡಿಷನ್ ಆಯಿತು. ಸೊ ಕತೆ ತುಂಬ ಇಷ್ಟ ಆಯಿತು ಫಸ್ಟ್ ಆಫ್ ಆಲ್. ಸೊ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇತ್ತು. ಸೊ ಅದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು. ಸೊ ಆಡಿಷನ್ ಕೊಟ್ಟೆ. ಅದಾಗಿದ್ಮೇಲೆ ಸೆಕೆಂಡ್ ಟೈಮ್ ಮತ್ತೆ ಕರೆಸಿದ್ರು, ಮತ್ತೆ ಬಂದೆ. ಸೊ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರು. ಸೊ ಆ್ಯಕ್ಚುಲಿ ನನಗೆ ಪೂರ್ತಿಯಾಗಿ ಸಪೋರ್ಟ್ ಮಾಡಿದ್ದು ಸುನೀಲ್ ಅವರಂತಲೇ ಹೇಳ್ಬೋದು. ಬಿಕಾಸ್ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಅವರು ಏನು ಹೇಳ್ಕೊಡ್ತಾ ಇದ್ರು, ಐ ಥಿಂಕ್ ಅದರಿಂದ ತುಂಬ ಹೆಲ್ಪ್ಫುಲ್ ಆಯಿತು ನನಗೆ. ಬಿಕಾಸ್ ಗೊತ್ತಿಲ್ಲದಿರೋ ವಿಷಯಗಳನ್ನ ತಿಳ್ಕೊಂಡೆ. ಆ್ಯಂಡ್ ದ ಟೀಮ್ ವಾಸ್ ಕಂಪ್ಲೀಟ್ಲಿ ಸಪೋರ್ಟಿವ್ ನನಗೆ. ಏನಾದರೂ ವಿಷಯ ಗೊತ್ತಿಲ್ಲ ಅಂದರೆ ಹೇಳ್ಕೊಡೋದಾಗಿರ್ಬೋದು, ಎಲ್ಲದರಲ್ಲೂ ತುಂಬ ಸಪೋರ್ಟಿವ್ ಆಗಿದ್ರು. ಸೊ ಅದರಿಂದ ನನಗೆ ತುಂಬ ಹೆಲ್ಪ್ಫುಲ್ ಆಯಿತು ಸಿನಿಮಾ ಮಾಡೋಕ್ಕೆ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ಒಂದು ರಿಚ್ ಫ್ಯಾಮಿಲಿಯಲ್ಲಿ ಇರ್ತೀನಿ. ಸೊ ಒಂದು ಲವ್ ಅಂತ ಆಗುತ್ತೆ.
ಸೊ ಲವ್ ಮಾಡಿದ್ಮೇಲೆ ನನ್ನ ಫ್ಯಾಮಿಲಿಯಲ್ಲಿ ನಾನು ತುಂಬಾ ಪ್ಯಾಂಪರ್ಡ್ ಆಗಿ ಬಾರ್ನ್ ಆಗಿರ್ತೀನಿ. ಸೊ ಎಲ್ಲಾನು ಕೇರ್ ಮಾಡ್ತಾ ಎಲ್ಲಾನು ಒಳ್ಳೆ, ಸೊ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗನ ಲವ್ ಮಾಡುವಾಗ ಅವರು ಅಂದ್ರೆ ಮನೇಲಿ ಹೇಗೆ ಒಪ್ಕೊಂತಾರೆ ಅನ್ನೋ ಒಂದು ಭಯದಲ್ಲಿರುತ್ತೆ. ಸೊ ಅದು ಮನೆಯಲ್ಲಿ ಗೊತ್ತಾಗದ್ಮೇಲೆ ನಾನು ತುಂಬಾ ರಿಸ್ಕ್ಗಳನ್ನ ಫೇಸ್ ಮಾಡ್ತೀನಿ. ಸೊ ಆ ರಿಸ್ಕ್ಗಳಲ್ಲೂ ನಾನು ತುಂಬಾನೇ ಸ್ಯಾಕ್ರಿಫೈಸ್ ಮಾಡ್ತೀನಿ. ಏನೇ ಆಗಿದ್ರು ಆ ಒಂದು ವ್ಯಕ್ತಿನ ನಾನು ಏನ್ ಲವ್ ಮಾಡಿರ್ತೀನೋ ಅವ್ರಿಗೋಸ್ಕರನೇ ನಾನು ಮದ್ವೆ ಆಗ್ಬೇಕು ಅಂತ. ಸೊ ಏನೇ ಒಂದು ಪ್ರಾಬ್ಲಮ್ಸ್ಗಳು ಬಂದ್ರು ಅದನ್ನ ಫೇಸ್ ಮಾಡ್ಬಿಟ್ಟು ಇಲ್ಲ ನಾನು ಅದೇ ವ್ಯಕ್ತಿನೇ ಮದ್ವೆ ಆಗ್ತೀನಿ ಅಂತ. ಸೊ ಇದ್ರಲ್ಲಿ ಆಕ್ಚುಲಿ ನಾನು 2 ಶೇಡ್ಸ್ ಇರುತ್ತೆ. ಒಂದು ನಾರ್ಮಲ್ ಕಾಲೇಜ್ ಹುಡುಗಿ ತರಾನು ಆಕ್ಟ್ ಮಾಡ್ತೀನಿ, ಇನ್ನ ಒಂದು ಮದ್ವೆ ಆಗಿದ್ಮೇಲೆ ನನ್ನ ಲೈಫ್ ಸ್ಟೈಲ್ ಚೇಂಜ್. ಸೊ ಈ ಒಂದು 2 ಶೇಡ್ ನ ಮಾಡಿದೀನಿ. ಸೊ ಈ ತರ ಒಂದು ಜರ್ನಿ ಇರುತ್ತೆ ನನ್ನ ಕಥೆಯಲ್ಲಿ. ಸೊ 2 ಶೇಡಲ್ಲೂ ತುಂಬಾ ಚೆನ್ನಾಗೇ ಮಾಡಿದೀನಿ. ಸೊ ಈ ತರ ಕತೆ ಇರುತ್ತೆ. ಅಂಡ್ ಲಾಸ್ಟ್ ಅಲ್ಲಿ ತುಂಬಾ ಟ್ವಿಸ್ಟ್ಗಳಿದೆ, ಅದನ್ನ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ, ಡಬ್ಬಿಂಗ್ ನಾನ್ ಮಾಡಿಲ್ಲ. ಅವ್ರದ್ದು ಭಾಷೆದ ಸ್ಪಷ್ಟತೆ ಬಗ್ಗೆ ಸ್ವಲ್ಪ ಡೌಟ್ ಇದೆ. ಹೌದು, ಥ್ಯಾಂಕ್ ಯು. ನೆಕ್ಸ್ಟ್ ಪ್ರಿಯಾ ಹೆಗ್ಡೆ ಅವರು ಮಾತಾಡ್ಬೇಕು. ಮಿತ್ರರಿಗೂ ತುಂಬ ಹೃದಯದ ಸ್ವಾಗತ ಮತ್ತೆ ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗ್ಲೂ ಹೇಳ್ತೀನಿ, ಯಾಕಂದ್ರೆ ನೀವೊಂಥರ ಬ್ರಿಡ್ಜ್ ತರ ಅಂತ ನಮ್ಮ ಮತ್ತೆ ಆಡಿಯನ್ಸ್ ಮಧ್ಯೆ. ಸೊ ನೀವಿಲ್ದೆ ನಾವ್ ಎಷ್ಟೇ ಅಚೀವ್ಮೆಂಟ್ ಮಾಡಿದ್ರು ನಿಮ್ಮ ಬ್ರಿಡ್ಜ್ ಮೂಲಕ ನಾವು ಹೇಗೆ ಆಡಿಯನ್ಸ್ ಅನ್ನೋದನ್ನ ಸೇರ್ತೀವೋ, ನೀವಿಲ್ಲ ಅಂದ್ರೆ ನಾವ್ ಎಷ್ಟೇ ಇದ್ ಮಾಡಿದ್ರು ನೀರಲ್ಲಿ ಹೋಮ ಮಾಡಿರ್ತಾರ ಅಂತ ಹೇಳ್ತೀನಿ. ನಾವು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಮೂವಿಗೆ ನಿಮ್ಮೆಲ್ರದ್ದು ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್. ಅಂಡ್ ನಮ್ಮನ್ನ ಒಳ್ಳೆ ರೀತಿಯಲ್ಲಿ ಆಡಿಯನ್ಸ್ಗೆ ಕನೆಕ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಂಡ್ ಇನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ನೋಡಿರ್ಬೋದು, ನಾನು ದೀಪಿಕಾ ಅಂತ ಒಂದು ರೋಲ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸೊ ತುಂಬಾ ಬೋಲ್ಡ್ ಅಂಡ್ ಇಂಡಿಪೆಂಡೆಂಟ್ ಹುಡುಗಿ, ತನ್ನ ಫ್ಯಾಮಿಲಿಯ ಜವಾಬ್ದಾರಿ ಎಲ್ಲ ತನ್ನ ಶೋಲ್ಡರ್ ಮೇಲೆ ಇಟ್ಕೊಂಡಿರ್ತಾಳೆ. ಅವಳಿಗೆ ಪ್ರೀತಿ ಪ್ರೇಮ ಅನ್ನೋದ್ರ ಬಗ್ಗೆ ಏನು ಅಂದ್ರೆ ಅದ್ರ ಬಗ್ಗೆ ಇಂಟ್ರೆಸ್ಟು ಇರಲ್ಲ. ಅವಳಿಗಾಗಿರೋ ಒಂದು ಕೆಲವೊಂದು ಇನ್ಸಿಡೆಂಟ್ ಮೇಲೆ ಅಂತ ಒಂದು ಇಂಡಿಪೆಂಡೆಂಟ್ ಹುಡುಗಿ ಒಂದ್ ಲವಲ್ ಬಿದ್ದಾಗ ಅವಳು ಯಾವ್ಯಾವ ತರ ಚೇಂಜ್ ಆಗ್ತಾಳೆ ಅಂಡ್ ಅದನ್ನ ಹೇಗ್ ನಿಭಾಯಿಸ್ತಾಳೆ ಅನ್ನೋದೇ ನನ್ನ ಕ್ಯಾರೆಕ್ಟರ್ ಮೇಲಿರೋದು. ಅಂಡ್ ಇದರಲ್ಲಿ ಕೆಲವೊಂದು ಶೇಡ್ಸ್ ಇದೆ. ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಟೀಮ್ ಫಾರ್ ಗಿವಿಂಗ್ ಮಿ ದಿಸ್ ಅಪರ್ಚುನಿಟಿ. ಯಾಕಂದ್ರೆ ಕೆಲವೊಂದ್ ಸೀನ್ ಅಲ್ಲಿ ಪರ್ಫಾರ್ಮೆನ್ಸ್ಗೆ ತುಂಬಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿತ್ತು. ಇವಾಗ ಅಂದ್ರೆ ಇದರಲ್ಲಿ ನಿಮ್ಗೆಲ್ರಿಗೂ ಇದು ಹೊಸ ಟೀಮ್ ತರ ಕಾಣ್ಬೋದು. ನಾವು ತುಂಬಾ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಮೂವೀಸ್ ಅಲ್ಲಿ ಮಾಡಿದಾಗ, ತುಂಬಾ ಕಮರ್ಷಿಯಲ್ ಮೂವಿಲ್ ಮಾಡಿದಾಗ ಹೀರೋಯಿನ್ಗೆ ಅಷ್ಟೊಂದು ಚಾನ್ಸ್ ಸಿಗಲ್ಲ. ಐ ಮೀನ್ ಟು ಸೇ ಸ್ವಲ್ಪ ಸಾಂಗ್ಸ್ ಮತ್ತೆ ಸ್ವಲ್ಪ ಸೀನ್ಸ್ ಆ ತರನೇ ಇರುತ್ತೆ. ಬಟ್ ಇದರಲ್ಲಿ ತುಂಬಾ ಸೀನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ನನ್ಗೆ ಅಪಾರ್ಚುನಿಟಿ ಸಿಕ್ತು. ಅಂಡ್ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಟೀಮ್. ಅಂಡ್ ಇನ್ನು ನಿಮ್ ಕೈಯಲ್ಲಿದೆ, ಸೊ ಆಡಿಯನ್ಸ್ ಕೈಯಲ್ಲಿದೆ ಯಾವ ತರ ರಿಸೀವ್ ಮಾಡ್ತಾರೆ ಅಂತ. ನಾವಂತೂ 100% ಎಫರ್ಟ್ ಹಾಕಿ ಮಾಡಿದೀವಿ. ಇನ್ನ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ನಾಲೆಜ್ ಇರುವಂತ ಪರ್ಸನ್ ಅವರು. ಬಟ್ ಸೆಟ್ ಅಲ್ಲಿ ಆಕ್ಚುಲಿ ನನ್ಗೂ ಮತ್ತೆ ಅವ್ರಿಗೆ ತುಂಬಾ ಕ್ಲಾಶ್ ಆಗಿದ್ದು ಇದೆ. ಸೊ ಅದು ಟೀಮ್ ಎಲ್ಲ ಫಾರ್ಮ್ ಆದ್ಮೇಲೆ ನಾನು ಜಾಯ್ನ್ ಆಗಿದ್ದೆ ಅನ್ಸುತ್ತೆ. ಅವ್ರಿಗೆಲ್ಲ ಒಂದು ಬಾಂಡ್ ಇತ್ತು. ಸೊ ಅದೇನೋ ಗೊತ್ತಿಲ್ಲ, ಫಸ್ಟ್ ತುಂಬಾ ಕ್ಲಾಶ್ ಆಗಿತ್ತು ನಂದು ಅವ್ರ ಮಧ್ಯೆ. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಲಾಸ್ಟ್ ಅಲ್ಲಿ ಅವ್ರಿಗೆ ಅಪ್ರಿಶಿಯೇಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ. ಅಂಡ್ ಖುಷಿ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಇಲ್ಲಿ ಹೆಂಗಿದ್ದಾರೆ ಹಂಗೆ ಇದ್ದಾರೆ. ಸ್ವಲ್ಪ ತುಂಬಾ ಅವ್ರನ್ನ ರೋಲ್ ಯಾವ ತರ ಇದೆ ಸೆಟ್ಟಲ್ ಕೂಡ ಎಲ್ಲರೂ ಅದೇ ತರ ಪ್ಯಾಂಪರ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಅಂಡ್ ಅದೇ ತರ ಎಲ್ಲರೂ ಪ್ಯಾಂಪರ್ ಮಾಡಿದ್ದಾರೆ ಅನ್ಕೋತೀನಿ. ಇನ್ನ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಸ್ಪೀಡ್ ಆಗಿ ಪ್ರಾಜೆಕ್ಟ್ ಮುಗಿಯುತ್ತೆ ಅಂತ. ಸೊ ಫಸ್ಟ್ ಬಂದಾಗ ಒಂದಿರುತ್ತಲ್ವಾ ಹೊಸ ಡೈರೆಕ್ಟರ್ ಹೆಂಗೋ ಏನೋ ಅಂತ. ಬಟ್ ಅದೆಲ್ಲೂ ನಮಗ್ ಗೊತ್ತಾಗಿಲ್ಲ. ಇದು ನಂದು ಫಸ್ಟ್ ಪ್ರಾಜೆಕ್ಟ್ ಅನ್ಸುತ್ತೆ. ಒಂದೇ ಸ್ಕೆಡ್ಯೂಲ್ ಅಲ್ಲಿ ಮೂವಿ ಮುಗ್ದಿರೋದು. ಸ್ಟಾರ್ಟ್ ಆಗಿದ್ರಿಂದ ಎಂಡ್ ವರ್ಗು ಒಂದೇ ಶೆಡ್ಯೂಲ್ ಅಲ್ಲಿ ಮೂವಿ ಮುಗಿಸಿದ್ದಾರೆ. ಸೊ ಇದಕ್ಕೆ ಡೈರೆಕ್ಟರ್ ಜೊತೆ ಪ್ರೊಡ್ಯೂಸರ್ ಸಪೋರ್ಟ್ ಕೂಡ ತುಂಬಾನೇ ಬೇಕು. ಅಂಡ್ ಸರ್ ಕೂಡ ವೆರಿ 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 ಸಪೋರ್ಟಿವ್ ಅಂಡ್ ತುಂಬಾ ಹಂಬಲ್ ನಮ್ಮ ಪ್ರೊಡ್ಯೂಸರ್ ಸರ್. ನಿಮಗೆ ನೋಡಿದ್ರೇನೆ ಗೊತ್ತಾಗುತ್ತೆ. ಇನ್ನು ಟೆಕ್ನಿಷಿಯನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲರೂ ತುಂಬಾ ಸ್ವೀಟ್ ಆಗಿದ್ರು, ಒಂಥರ ಫ್ಯಾಮಿಲಿ ತರ ಒಂದೇ ಶೆಡ್ಯೂಲ್ ಅಲ್ಲಿ ಮೂವಿ ಮುಗಿಸಿದ್ವಿ ನಾವು. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಸಾಂಗ್ ಬರ್ದಿದ್ದಾರೆ. ಸೊ ಇಷ್ಟೇ. ನಾವು ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ತುಂಬಾ ಖುಷಿ ಇದೆ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ರಿಲೀಸಿಗೆ ಹೋಗ್ತಾ ಇದೆ ಅಂತ. ಇನ್ನು ನಿಮ್ಮೆಲ್ಲರ ಕೈಯಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಶೀರ್ವಾದ ಮಾಡಿ ಅಷ್ಟೇ. ಥ್ಯಾಂಕ್ ಯು. ನಾಗೇಶ್ ಮೇಯ ಸರ್ ಮಾತಾಡಬೇಕು. ವಂದನೆಗಳು. ನಾನು ಈ ಒಲವಿನ ಪಯಣ ಸಿನಿಮಾದಲ್ಲಿ ನಾಯಕನ ತಂದೆಯಾಗಿ ಆಕ್ಟ್ ಮಾಡಿದ್ದೀನಿ. ಒಬ್ಬ ಮಧ್ಯಮ ವರ್ಗದ ರೈತ, 2 ಎಕರೆ ಜಮೀನು ಓನರು. ಈಗ ನನ್ನ ಮಗ ಡಿಗ್ರಿ ಮಾಡಿಕೊಂಡ್ರು ಊರಲ್ಲಿ ಸೋಮಾರಿಗೆ ಅಲ್ದಾಡ್ಕೊಂಡಿರ್ತಾನೆ.
ಆದ್ರೆ ಒಂದೊಳ್ಳೆ ಕೆಲಸ ಮಾಡ್ತಾನೆ ಅಂದ್ರೆ 200 ಎಕರೆ ಓನರ್ ಮಗಳನ್ನ ಲವ್ ಮಾಡ್ತಾನೆ. ಸೊ 2 ಎಕರೆ 200 ಎಕರೆ ಮಧ್ಯ ಈ ಒಂದು ಇದನ್ನ ವಾರ ಆಗತ್ತೆ. ಅಂದ್ರೆ 200 ಎಕರೆ ಓನರು ಚಾಲೆಂಜ್ ಹಾಕಿದಾಗ ಆ ಚಾಲೆಂಜ್ ಅನ್ನ ಗೆದ್ದು ಹೇಗೆ ಅವನು ಮದುವೆ ಆಗ್ತಾನೆ ಅನ್ನೋದು ಕತೆ. ಅದ್ರ ನಂತರ ತುಂಬಾ ಟ್ವಿಸ್ಟ್ಗಳ ಕಥೆಲಿದೆ. ಅದ್ರ ನಂತರದಲ್ಲಿ ತುಂಬಾ ಅದ್ಭುತ ಟ್ವಿಸ್ಟ್ಗಳಿದೆ. ಸೊ ಇದರಲ್ಲಿ ನಾನು ಪದ್ಮಜರಾವ್ ಅವ್ರ ಕಾಂಬಿನೇಷನ್ ಮಾಡಿದ್ದೀನಿ. ಸುನೀಲ್ ಅವರು, ನಾನು ಮತ್ತೆ ಪದ್ಮಜರಾವ್ ಅವರೆಲ್ಲ ಒಳ್ಳೊಳ್ಳೆ ಸೀನ್ಗಳನ್ನೆಲ್ಲ ಆಕ್ಟ್ ಮಾಡಿದ್ವಿ. ಬಹಳ ಖುಷಿ ಅನಿಸ್ತಾ ಇದೆ. ಆಮೇಲೆ ನಿರ್ದೇಶಕರ ಬಗ್ಗೆ ಹೇಳಬೇಕು ಅಂದ್ರೆ ಸುಮ್ಮನೆ ಸಿಂಪಲ್ ಆಗಿ ನಾನು ಈ ಸಿನಿಮಾನ ನಿರ್ದೇಶನ ಮಾಡಿದೆ ಅಂತ ಹೇಳಿದ್ರು. ಇವ್ರ ಅನುಭವದ ಬಗ್ಗೆ ಇವ್ರು ಏನು ಹೇಳಿಲ್ಲ. ನನ್ಗೆ ಗೊತ್ತಿದ್ದಾಗ ಒಂದು 20 ವರ್ಷದಿಂದ ಇವರು ಫೀಲ್ಡ್ ಅಲ್ಲಿ ಇದ್ದಾರೆ. ನಿರ್ದೇಶಕನಾಗಿ, ನಿರ್ಮಾಪಕರಾಗಿ, ಚಾನಲ್ EP ಆಗಿ, ನಟನಾಗಿ. ಸೊ ಈ ಎಲ್ಲ ಏನು ವಾಸ್ಟ್ ಅನುಭವ ಈ ಫೀಲ್ಡಿನ ಒಳಗೂ ಹೊರಗೂ ಎಲ್ಲ ಗೊತ್ತು. ಬಟ್ ತುಂಬಾ ಸೌಮ್ಯವಾಗಿ ನನಗೇನು ಗೊತ್ತಿಲ್ಲ ಅನ್ನೋ ಥರ ಮಾತಾಡಿದ್ರು. ಮತ್ತೆ ಇವರು ಶೂಟಿಂಗ್ ಎಷ್ಟು ಪಕ್ಕಾ ಇತ್ತು ಅಂದ್ರೆ ಇಂಥ ದಿವಸ ಅಂದ್ರೆ ಅಂಥ ದಿವಸ ಶೂಟಿಂಗ್ ಮಾಡ್ತಾ ಇದ್ರು. ಇಷ್ಟು ಸೀನು ಅಂದ್ರೆ ಅಷ್ಟು ಸೀನು ಶೂಟ್ ಮಾಡ್ತಾ ಇದ್ರು. ಒಂದು ಚೂರು ಆ ಕಡೆ ಈ ಕಡೆ ಆಗದಿದ್ದಂಗೆ ಶೂಟಿಂಗ್ ಎಲ್ಲ ಮುಗಿಸ್ಕೊಟ್ರು. ಆಮೇಲೆ ಇದು ಇನ್ನೊಂದು ಮಾತು ಏನು ಹೇಳಬೇಕು ಅಂದ್ರೆ ನಿರ್ಮಾಪಕರು, ನಿರ್ದೇಶಕರು, ನಾಯಕ, ನಾಯಕಿ ಇವರೆಲ್ಲರಿಗೂ ಇದು ಚೊಚ್ಚಲ ಪ್ರಯತ್ನ. ಫಸ್ಟ್ ಟೈಮ್ ಒಂದು ಮೇಜರ್ ಆಗಿ ಮಾಡ್ತಾ ಇರೋದು. ಯಾರೇ ಆಗಲಿ ಫಸ್ಟ್ ಟೈಮ್ ಮಾಡಿದಾಗ ನಾವು ಫುಲ್ ಎಫರ್ಟ್ ಹಾಕಿ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಸಿಗೋ ರಿಸಲ್ಟ್ ಮೇಲೆ ನಮ್ಮ ಮುಂದಿನ ಜರ್ನಿ ಇರುತ್ತೆ. ಒಂದು 10 ವರ್ಷ ನಮ್ಗೆ ಲೈಫ್ ಸಿಗ್ಬೋದು. ಈ ಪಿಕ್ಚರ್ ಚೆನ್ನಾಗಿ ಹೋದ್ರೆ ಒಂದಷ್ಟು ಪಿಕ್ಚರ್ಗಳು ಸಿಗುತ್ತೆ. ಸೊ ಎಲ್ಲರೂ ಶಕ್ತಿ ಮೀರಿ ಈ ಪಿಕ್ಚರ್ನ ಮಾಡಿದ್ದಾರೆ. ಒಂದು ಒಳ್ಳೆಯ ಸಿನಿಮಾ ಬಂದಿದೆ. ಒಲವಿನ ಪಯಣ ಹೆಸರೇ ತುಂಬಾ ಆಪ್ತವಾಗಿದೆ. ಸೊ ಈ ಪಯಣ ಯಶಸ್ಸಿನ ಪಯಣ ಆಗಲಿ. ಅದಕ್ಕೆ ನಿಮ್ಮ ಸಹಕಾರ ಅತ್ಯಂತ ಮುಖ್ಯ. ಖಂಡಿತ ನೀವೆಲ್ಲ ನಮ್ಮ ತಂಡ ಜೊತೆ ಕೈ ಜೋಡಿಸಿ ಈ ಸಿನಿಮಾ ಸಕ್ಸಸ್ ಆಗೋ ಥರ ಮಾಡಿ. ನಮಸ್ಕಾರ.